ಪಿಂಕ್ ಸಿಟಿ ಅಂತಲೇ ಫೇಮಸ್ ಆಗಿರೋ ಜೈಪುರ್ಗೆ ಸ್ವಾಗತ. ಯೂಟ್ಯೂಬಲ್ಲಿ ತುಂಬಾ ವ್ಲಾಗರ್ಸ್ ನಿಮಗೆ ಆಲ್ರೆಡಿ ಜೈಪುರಲ್ಲಿರೋ ಪ್ಲೇಸಸ್ ಬಗ್ಗೆ ತೋರಿಸಿರ್ತಾರೆ. ಆದರೆ ನಾನು ಈ ವಿಡಿಯೋಲಿ ಜೈಪುರ್ ಸಿಟಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೇಗೆ ಪ್ಲ್ಯಾನ್ ಮಾಡಬೇಕು, ಯಾವ ಪ್ಲೇಸ್ಗೆ ಇಂಪಾರ್ಟೆಂಟ್ ಆಗಿ ನೋಡಲೇಬೇಕು ಅನ್ನೋದನ್ನ ತಿಳಿಸ್ತೀನಿ. ಜೈಪುರ್ಗೆ ಸ್ವಾಗತ. ನಾನು ನಿಮ್ಮ ಮಿಸ್ಟರ್ ಮ್ಯಾಪ್. ಜೈಪುರ್ ರಾಜಸ್ಥಾನದ ಕ್ಯಾಪಿಟಲ್ ಸಿಟಿ ಕೂಡ. ಈ ಸಿಟಿನ ವಾಸ್ತು ಪ್ರಕಾರ ಪ್ಲಾನ್ ಮಾಡಿದಾರಂತೆ. ಇದನ್ನ ಮಹಾರಾಜ ಸವಾಯ್ ಜೈ ಸಿಂಗ್ 2 ಅನ್ನೋರು 1727ರಲ್ಲಿ ಸ್ಥಾಪಿಸಿದ್ರಂತೆ. ಮತ್ತೆ 1876ರಲ್ಲಿ ಮಹಾರಾಜ ಸವಾಯ್ ಮಾನ್ ಸಿಂಗ್ ಅವರು ಇಂಗ್ಲೆಂಡ್ ಪ್ರಿನ್ಸ್ನ ವೆಲ್ಕಮ್ ಮಾಡೋಕೆ ಈ ಸಿಟಿನ ಫುಲ್ ಪಿಂಕ್ ಆಗಿ ಪೇಂಟ್ ಮಾಡಿಸಿದ್ರು. ಯಾಕಂದರೆ ಪಿಂಕ್ ಕಲರ್ ಅನ್ನೋದು ಒಳ್ಳೆ ಹಾಸ್ಪಿಟಾಲಿಟಿನ ಸಿಂಬಲ್ ಆಗಿರುತ್ತೆ. ಇವತ್ತಿಗೂ ಇದೇ ಪೇಂಟಿಂಗ್ಸ್ನ ಫುಲ್ ಸಿಟಿಯಲ್ಲೂ ಯೂಸ್ ಮಾಡ್ತಾರೆ. ಇವಾಗ ನಿಮಗೆ ಜೈಪುರ್ನ ಹೇಗೆ ಎಕ್ಸ್ಪ್ಲೇರ್ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ. ಜೈಪುರಲ್ಲಿ ಸ್ಟೇ ಮಾಡ್ತೀರಾ ಅಂದರೆ ನೀವು ಸಿಂಧಿ ಕ್ಯಾಂಪ್ ಅನ್ನೋ ಏರಿಯಾ ಸರೌಂಡಿಂಗ್ ಸ್ಟೇ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಅಲ್ಲಿಂದ ನಿಮಗೆ ಎಲ್ಲ ಟೂರಿಸ್ಟ್ ಪ್ಲೇಸಸ್ಗೆ ಹೋಗೋಕ್ಕೆ ತುಂಬಾ ಹತ್ತಿರ ಆಗುತ್ತೆ. ಸಿಂಧಿ ಕ್ಯಾಂಪ್ ಏರಿಯಾ ಹತ್ರ ನಿಮಗೆ ಹಾಸ್ಟೆಲ್ಸ್, ಹೋಟೆಲ್ಸ್, ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್ ಎಲ್ಲನೂ ಹತ್ತಿರ ಆಗುತ್ತೆ. ಈ ಏರಿಯಾ ಹತ್ರ ನಿಮಗೆ ನೈಟಲ್ಲಿ ನೋಡೋ ಅಂಥ ಟೂರಿಸ್ಟ್ ಪ್ಲೇಸಸ್ ಕೂಡ ನೋಡೋಕ್ಕೆ ಈಸಿ ಆಗುತ್ತೆ. ಜೈಪುರ್ ಸಿಟಿಗೆ ರೀಚ್ ಆಗಿದ್ದೆ ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಸಜೆಸ್ಟ್ ಮಾಡೋದು ಬೈಕ್ ರೆಂಟಲ್. ತುಂಬಾ ಬೆಸ್ಟ್ ಆಪ್ಷನ್ ಫುಲ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆ್ಯಂಡ್ ಬೈಕ್ ರೆಂಟಲ್ ನಿಮಗೆ ಜಸ್ಟ್ 400 to 600 ಪರ್ ಡೇ ಕಾಸ್ಟಲ್ಲಿ ಸಿಗುತ್ತೆ. ಬೈಕ್ ರೆಂಟಲ್ ಮಾಡೋಕ್ಕೆ ನೀವು 5000 ಡೆಪಾಸಿಟ್ ಇಡಬೇಕು ಆ್ಯಂಡ್ ಒರಿಜಿನಲ್ ID ಕಾರ್ಡ್ಸ್ ಅವ್ರಿಗೆ ಕೊಡಬೇಕಾಗುತ್ತೆ. ಅಲ್ಲಿ ಬೈಕ್ ರೆಂಟಲ್ಸ್ 24 ಅವರ್ಸ್ಗೆ ಕಾಸ್ಟ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಡಬಲ್ ಹೆಲ್ಮೆಟ್ ಕಂಪಲ್ಸರಿಯಾಗಿ ಯೂಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಜೈಪುರ್ ಟೂರಿಸ್ಟ್ ಪ್ಲೇಸಸ್ನ ನೀವು ತುಂಬ ಪೀಸ್ಫುಲ್ಲಾಗಿ ಜಾಸ್ತಿ ಟೈಮ್ ಕೊಟ್ಟು ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಒಂದೊಂದು ಪ್ಲೇಸ್ ಒಂದೊಂದು ಸ್ಟೋರಿ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಹವಾ ಮಹಲ್ ಅಂತ ಪ್ಲೇಸ್ನ ನೀವು ನೈಟಲ್ಲಿ ನೋಡೋಕ್ಕೆ ಹೋಗಬೇಕು ಆ್ಯಂಡ್ ಅರ್ಲಿ ಮಾರ್ನಿಂಗ್ ನೋಡೋಕ್ಕೂ ಹೋಗಬೇಕಾಗುತ್ತೆ. ಈ ಥರ ಒಂದೊಂದು ಟೂರಿಸ್ಟ್ ಪ್ಲೇಸಸ್ನ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗುತ್ತೆ. ಜೈಪುರಲ್ಲಿ ತುಂಬಾ ಓಲ್ಡ್ ಬಜಾರ್ ಮತ್ತು ಶಾಪಿಂಗ್ ಮಾಡೋಕ್ಕೆ ತುಂಬಾ ಪ್ಲೇಸಸ್ ಸಿಗುತ್ತೆ. ಸ್ಪೆಷಲಿ ಹ್ಯಾಂಡಿಕ್ರಾಫ್ಟ್ಸ್, ಜ್ಯುವೆಲ್ಲರಿ, ಟೆಕ್ಸ್ಟೈಲ್ಸ್ಗೆ ಇಲ್ಲಿ ಶಾಪಿಂಗ್ ತುಂಬಾ ಫೇಮಸ್ಸು. ಫುಡ್ ಬಗ್ಗೆ ಮಾತಾಡೋದಾದರೆ ಜೈಪುರಲ್ಲಿ ದಾಲ್ ಬಾಟಿ ಕುರ್ಮಾ, ಗೆವಾರ್, ಲಾಲ್ ಮಾಸ್, ಕಚೋರಿ ಮತ್ತು ಕುಲ್ಫಿ ಫಾಲೂದಾ ತುಂಬಾ ಫೇಮಸ್ ಫುಡ್ಸ್. ನೀವು ಇದನ್ನು ಎಲ್ಲ ಟೂರಿಸ್ಟ್ ಪ್ಲೇಸಸ್ಸಲ್ಲೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಜೈಪುರಲ್ಲಿ ರೆಸ್ಟೋರೆಂಟ್ಸ್ ನೈಟ್ 10 o'clock ಎಲ್ಲ ಕ್ಲೋಸ್ ಆಗುತ್ತೆ. ಸೊ ಜಲ್ದಿ ಡಿನ್ನರ್ ಮಾಡಿಕೊಂಡ್ರೆ ಒಳ್ಳೆಯದು. ಸ್ಟೇ ಆಯಿತು, ಟ್ರಾವೆಲ್ ಆಯಿತು, ಫುಡ್ ಆಯಿತು. ಇವಾಗ ನಿಮಗೆ ಯಾವ ಟೂರಿಸ್ಟ್ ಪ್ಲೇಸಸ್ಗೆ ಯಾಕೆ ಹೋಗಬೇಕು ಆ್ಯಂಡ್ ಅಲ್ಲಿಗೆ ಹೋಗಿ ಏನು ಮಿಸ್ ಮಾಡಬಾರ್ದು ಅನ್ನೋದನ್ನ ತಿಳಿಸ್ತೀನಿ. ಫಸ್ಟ್ ಪ್ಲೇಸ್ ಹವಾ ಮಹಲ್. ಹವಾ ಮಹಲ್ನ ನೈಟಲ್ಲಿ ನೋಡೋದನ್ನ ಮಾತ್ರ ಮರಿಬೇಡಿ. ಡೇ ಟೈಮಲ್ಲಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಹವಾ ಮಹಲ್ ಆಪೋಸಿಟ್ ಒಂದು ರೂಫ್ ಟಾಪ್ ರೆಸ್ಟೋರೆಂಟ್ ಇದೆ. ಅಲ್ಲಿಗೆ ಹೋಗಿ ಒಂದು ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು. ಈ ರೆಸ್ಟೋರೆಂಟ್ ಫೋಟೋ ಶೂಟ್ ಮಾಡೋಕ್ಕೆ ಫೇಮಸ್. ಅಲ್ಲಿಂದ ಈ ಹವಾ ಮಹಲ್ ಕಂಪ್ಲೀಟಾಗಿ ಕವರ್ ಆಗುತ್ತೆ. ನೆಕ್ಸ್ಟ್ ಆಮರ್ ಫೋರ್ಟ್. ಈ ಆಮರ್ ಫೋರ್ಟ್ನ ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ 2 ದಿನ ಆದರೂ ಸಾಲಲ್ಲ. ಇದು ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡೋ ಪ್ಲೇಸ್. ಇಲ್ಲಿಗೆ ಹೋದರೆ ನೀವು ಎಲಿಫೆಂಟ್ ರೈಡ್ನ ಮಿಸ್ ಮಾಡಬೇಡಿ. ನಿಮಗೆ ಎಲಿಫೆಂಟ್ ಮೇಲೆ ಒಳ್ಳೆ ರೈಡ್ ಬೇಕಾದರೆ ಅರ್ಲಿ ಮಾರ್ನಿಂಗ್ 6 o'clockಗೆ ಎಲ್ಲ ಅಲ್ಲಿಗೆ ಹೋಗೋಕ್ಕೆ ಟ್ರೈ ಮಾಡಿ. ಆ ಸನ್ರೈಸ್ ಜೊತೆ ಎಲಿಫೆಂಟ್ ರೈಡ್ ಮಾಡೋದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಎಲಿಫೆಂಟ್ ರೈಡ್ ಮಾರ್ನಿಂಗ್ 7 to 12 o'clock ಇರುತ್ತೆ ಅಷ್ಟೇ. ಆಮರ್ ಫೋರ್ಟ್ಗೆ ಹೋದ್ಮೇಲೆ ಗೈಡ್ನ ಮ್ಯಾಂಡೇಟ್ರಿ ಆಗಿ ತೊಗೊಳ್ಳಿ. ಆ ಆಮರ್ ಫೋರ್ಟ್ ಬಗ್ಗೆ ಎಷ್ಟು ಸ್ಟೋರೀಸ್ ಕೇಳಿದ್ರು ಕಮ್ಮಿನೇ. ನಿಮಗೆ ಒಂದು ಹೆಜ್ಜೆ ಹೆಜ್ಜೆಗೂ ಒಂದೊಂದು ರೋಚಕ ಹಿಸ್ಟ್ರಿ ಕೇಳೋಕ್ಕೆ ಸಿಗುತ್ತೆ. ಮತ್ತು ರಾಜಗೆ ಇರೋ 12 ಹೆಂಡತಿರ ಬಗ್ಗೆ ಸ್ಟೋರಿ ಕೇಳೋದನ್ನ ಅಂತ ಮರಿಲೇಬೇಡಿ. ಈ ಆಮರ್ ಫೋರ್ಟ್ಗೆ ಅಂತ ನೀವು ಫುಲ್ ಡೇ ಆದರೂ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಅದ್ರ ಕಂಪ್ಲೀಟ್ ಹಿಸ್ಟ್ರಿನ ತಿಳ್ಕೊಳೋಕ್ಕೆ ಟ್ರೈ ಮಾಡಿ. ಈ ಆಮರ್ ಫೋರ್ಟ್ಗೆ ಹೋದರೆ ಎಂಟ್ರಿಯಲ್ಲೇ ನಿಮಗೆ ತುಂಬ ಗೈಡ್ ಸಿಗ್ತಾರೆ. ಸೊ ನೆಕ್ಸ್ಟ್ ಜಲ್ ಮಹಲ್. ಜಲ್ ಮಹಲ್ ಅಂದರೆ ನೀರಲ್ಲಿರೋ ಮಹಲ್ ಅಂತ ಅರ್ಥ. ಇದು ಇರೋದು ಒಂದು ಮಾನ್ಸಾಗರ್ ಲೇಕಲ್ಲಿ. ಇದು ಟೋಟಲಿ 5 floors ಇದೆ. ಆ್ಯಂಡ್ ನಿಮಗೆ ಅಲ್ಲಿ ಕಾಣೋದು ಫಸ್ಟ್ 1 floor ಮಾತ್ರ. ಸೊ ಈ ಪ್ಲೇಸ್ಗೆ ಹೋದಾಗ ಅಲ್ಲಿ ಜೈಪುರ್ ಕಾಸ್ಟ್ಯೂಮ್ ಹಾಕ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಳ್ಳಿ. ಮೆಮೊರೀಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸಿಟಿ ಪ್ಯಾಲೇಸ್.
ಸಿಟಿ ಪ್ಯಾಲೇಸ್ ಅಂದರೆ ಇವಾಗಲೂ ಇಲ್ಲಿ ರಾಜ ವಂಶದವರು ಇಲ್ಲೇ ಇರ್ತಾರೆ. ಈ ಪ್ಲೇಸ್ನ ಒಂದು ಪಾರ್ಟ್ ಮಾತ್ರ ಪಬ್ಲಿಕ್ಗೆ ಅಲೋ ಇದೆ. ಅಲ್ಲಿ ನೀವು ಯುದ್ಧದಲ್ಲಿ ಯೂಸ್ ಮಾಡಿರೋ ರಿಯಲ್ ಗನ್ಸ್, ಚಾಕು, ಕತ್ತಿಗಳು, ತುಂಬ ಡಿಸೈನ್ ಆಗಿರೋ ಯುದ್ಧಕ್ಕೆ ಬಳಸಿರೋ ಎಲ್ಲ ಇನ್ಸ್ಟ್ರೂಮೆಂಟ್ಸ್ನ ಇಲ್ಲಿ ನೀವು ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ನೀವು ರಾಜ ಇರೋ ಪ್ಯಾಲೇಸ್ಗೆ ಹೋಗಬೇಕು ಅಂದರೆ ನೀವು 3000 rupees ಪೇ ಮಾಡಿ ರಾಜ ಇರೋ ರಿಯಲ್ ಪ್ಲೇಸ್ನ ನೋಡೋಕ್ಕೆ ಹೋಗ್ಬೋದು. ನೆಕ್ಸ್ಟ್ ಜೈಗರ್ ಫೋರ್ಟ್. ಇದು ಒಂದು ಸೈನಿಕರು ಇದ್ದ ಕೋಟೆ ಆಗಿರುತ್ತೆ. ಇಲ್ಲಿ ಹೋದರೆ ನೀವು ಇಡೀ ವಿಶ್ವದ ಅತಿ ದೊಡ್ಡ ತೋಪನ್ನ ನೋಡಲೇಬೇಕು. ಈ ತೋಪು ಸುಮಾರು 50 ಟನ್ನಷ್ಟು ವೇಟ್ ಇದೆ. ಇದಾದಮೇಲೆ ನೆಕ್ಸ್ಟ್ ಜಂತರ್ ಮಂತರ್. ಈ ಜಂತರ್ ಮಂತರ್ ಪ್ಲೇಸ್ ಬಗ್ಗೆ ಹೇಳೋಕ್ಕೆ ಮಾತೇ ಬರಲ್ಲ. ಇಲ್ಲಿನ ಆ ಸೈಂಟಿಫಿಕ್ ಇನೋವೇಷನ್ಸ್ನ ನೋಡಿದ್ರೆ ನಾವು ಇವಾಗಿರೋ ಟೆಕ್ನಾಲಜಿ ಕೂಡ ಏನೂ ಇಲ್ಲ ಅನಿಸುತ್ತೆ. ಇಲ್ಲಿ ನಿಮಗೆ ಟೈಮು, ಗ್ರಹಗಳು, ಓಲ್ಡನ್ ಡೇಸಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ಬೋದು. ನೀವು ಇಲ್ಲಿಗೆ ಹೋದರೆ ಗೈಡ್ನ ತಗೊಂಡೇ ಹೋಗಿ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇನ್ ಟೂರಿಸ್ಟ್ ಪ್ಲೇಸಸ್ ಆಯಿತು. ಇವಾಗ ಶಾಪಿಂಗ್ ಬಗ್ಗೆ ನೋಡೋದಾದರೆ ನಿಮಗೆ ಜ್ಯುವೆಲ್ರಿಗೆ ಜೊಹರಿ ಬಜಾರ್ಗೆ ಹೋಗಬೇಕಾಗುತ್ತೆ. ಬಟ್ಟೆ ಮತ್ತು ಹ್ಯಾಂಡಿಕ್ರಾಫ್ಟ್ಸ್ ಬೇಕಾಗಿದ್ದರೆ ಬಾಪು ಬಜಾರ್ಗೆ ಹೋಗ್ಬೋದು. ನಿಮಗೆ ಎಲ್ಲ ಜೈಪುರ್ನ ಹೇಗೆ ಎಕ್ಸ್ಪ್ಲೋರ್ ಮಾಡೋದನ್ನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.